ವಿಪರೀತ ಮಳೆಗೆ ಗುಜರಾತ್ ರಾಜ್ಯ ಕೂಡ ತತ್ತರಿಸಿ ಹೋಗಿದೆ. ನವಸಾರಿ, ಸೂರತ್ ಸೇರಿ ಹಲವೆಡೆ ಮುಳುಗಡೆ ಆಗಿದೆ. ವಾಹನಗಳು ಮುಳುಗಿ ಸವಾರರು ಪರದಾಡುವಂತ ಪರಿಸ್ಥಿತಿ ಇದೆ. ಮುಳುಗಿದ್ದ ವಾಹನಗಳಿಂದ ಅಲ್ಲಿದ್ದಂತ ಜನ ಆ ಸವಾರರನ್ನ ರಕ್ಷಿಸಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅಪಾಯದಲ್ಲಿ ಸಿಕ್ಕಾಕೊಳ್ತೀವಿ. ಇದ್ದಂತ ಜನ ತಕ್ಷಣ ಸಮಯ ಪ್ರಜ್ಞೆ ಮೆರೆದು ಅಂಥವರನ್ನ ರಕ್ಷಣೆ ಮಾಡಿದ್ದಾರೆ. ಈ ತರ ವಾಹನಗಳು ಮುಳುಗಡೆ ಆಗೋಗ್ತಾ ಇದೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ. ಗುಜರಾತ್ನಲ್ಲಿ ಮಳೆಯಿಂದ ಆಗಿರುವಂತಹ ಹಾನಿ ಅವಾಂತರಗಳ ದೃಶ್ಯಗಳಿದು. ನವಸಾರಿ ಮತ್ತೆ ಸೂರತ್ ಈ ಭಾಗಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ನಿಂತಿದ್ದಂಥ ವಾಹನಗಳು ಕೊಚ್ಕೊಂಡು ಹೋಗಿದೆ. ಒಳಗಿದ್ದಂಥ ಜನ ಈ ರೀತಿ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ರು. ಕಾರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಕಾರು ಮುಳುಗೋ ಪರಿಸ್ಥಿತಿಯಲ್ಲಿರುತ್ತೆ. ಅಂಥ ಸಂದರ್ಭದಲ್ಲಿ ಅಂಥವ್ರನ್ನ ಕೂಡಲೇ ರಕ್ಷಣೆ ಮಾಡಲಾಗಿದೆ. ಸದ್ಯ ಹಗ್ಗಗಳ ಸಹಾಯದಿಂದ ಕಾರ್ ಬಳಿ ತೆರಳಿ ಲೈಫ್ ಜಾಕೆಟ್ಗಳ ಸಹಾಯದಿಂದ ಕಾರೊಳಗೆ ಸಿಲುಕಿದ್ದಂಥವರನ್ನ ರಕ್ಷಣೆ ಮಾಡಿದ್ದಾರೆ. ಸೊ ಇದೆಲ್ಲ ಗುಜರಾತ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ವರುಣನ ಆರ್ಭಟದಿಂದ ಅನ್ನೋದು ನೋಡ್ತಾ ಇದ್ದೀರಾ. ಒಂದು ಕಾರು ಮತ್ತೆ ಇನ್ನೊಂದು ಬಸ್ಸು ರಸ್ತೆಯಲ್ಲಿ ಯಾವ ರೀತಿ ಅದು ನೀರಲ್ಲಿ ಮುಳುಗೋಗಿದೆ ಅಂತ. ಬಸ್ಸಲ್ಲಿ ಪ್ರಯಾಣಿಕರು ಇರೋದನ್ನು ನೋಡ್ಬೋದು ನಾವು. ಆದರೆ ಬಹುತೇಕ ಬಸ್ನ ಟೈರ್ನ ಮೇಲ್ಭಾಗದವರೆಗೂ ಕೂಡ ಅಲ್ಲಿ ನೀರು ಆವರಿಸ್ಬಿಟ್ಟಿದೆ. ಅಲ್ಲಿ ಬಸ್ ಮುಂದೆ ಹೋಗೋದಕ್ಕೂ ಆಗಲ್ಲ. ಪ್ರಯಾಣಿಕರು ಅಲ್ಲಿಂದ ಕೆಳಗಿಳಿಯೋದಕ್ಕೂ ಆಗದಿರುವಂಥ ಪರಿಸ್ಥಿತಿ. ಕೊನೆಗೂ ಅವರನ್ನೆಲ್ಲ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಗುಜರಾತ್ನಲ್ಲೇ ಆ ಕಾರು ಕೊಚ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯ ನೋಡ್ಬೋದು. ಸಿಬ್ಬಂದಿ ಕೂಡಲೇ ಅಲರ್ಟ್ ಆಗಿ ಆ ಕಾರ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ಎಲ್ಲೇ ನೋಡಿದ್ರು ಬಹುತೇಕ ಅದೇ ರೀತಿ ಚಿತ್ರಣಗಳು ಕಂಡು ಬರ್ತಾ ಇದೆ. ಮತ್ತೊಂದು ದೃಶ್ಯದಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಜಾನುವಾರುಗಳು ಕೂಡ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋದನ್ನು ನೋಡ್ಬೋದು. ರಸ್ತೆಗಳ ಮೇಲೆ ವಾಹನ ಸಂಚಾರ ಅಂತೂ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯ ಗುಜರಾತ್ನ ಹಲವು ಕಡೆಗಳಲ್ಲಿ ಈ ನಸಾರಿ ಮತ್ತು ಸೂರತ್ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಜನ ಜಾನುವಾರುಗಳು ಎಲ್ಲವೂ ಕೂಡ ಮಳೆಯ ಹೊಡೆತಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು. ರಸ್ತೆ ಯಾವುದು, ನದಿ ಯಾವುದು ಅನ್ನುವಂಥದ್ದು ಗೊತ್ತಾಗದಷ್ಟರ ಮಟ್ಟಿಗೆ ರಸ್ತೆಗಳೆಲ್ಲವೂ ಸಂಪೂರ್ಣವಾಗಿ ಮಳೆ ನೀರಿಂದ ಜಲಾವೃತ ಆಗೋಗಿದೆ. ಮಳೆ ಮುಂದುವರಿತಾನೇ ಇದೆ. ಹೀಗಾಗಿ ಪರಿಸ್ಥಿತಿ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಸೊಂಟದವರೆಗೂ ಕೂಡ ಬಹುತೇಕ ರಸ್ತೆಗಳಲ್ಲಿ ನೀರು ತುಂಬಿದೆ. ಎದೆ ಮಟ್ಟದವರೆಗೆ ನೀರು ಬರ್ತಾ ಇದೆ. ಇದೇನಿದು ಯಾವುದೋ ಕಾಲುವೆ ಅಥವಾ ಕೆರೆ ಅಂತ ಭಾಸ ಆಗುತ್ತೆ. ನೋಡಿ, ಬೋಟ್ಗಳಲ್ಲಿ ಹೋಗ್ತಾರಲ್ಲ ಜನ, ಆ ರೀತಿ ರಸ್ತೆಗಳ ಮೇಲೆ ಬೋಟ್ಗಳ ಥರ ಮಾಡಿಕೊಂಡು ಜನ ಅಲ್ಲಿ ಸಾಗ್ತಾ ಇದ್ದಾರೆ. ಅಥವಾ ಮನೆಗಳನ್ನು ಖಾಲಿ ಮಾಡಿಕೊಂಡು ಏನಾದ್ರು ಮುಖ್ಯ ವಸ್ತುಗಳಿದ್ರೆ ಅದನ್ನು ತಗೊಂಡು ಹೋಗೋದಷ್ಟೇ, ಜೀವ ಉಳಿಸ್ಕೊಳ್ಳೋ ಪ್ರಯತ್ನ. ಟ್ರ್ಯಾಕ್ಟರ್ಗಳ ಮೇಲೆ ಹೋಗ್ತಿದ್ದಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದೆಲ್ಲ ರಸ್ತೆಗಳು. ಪ್ರತಿನಿತ್ಯ ಇಲ್ಲಿ ವಾಹನಗಳ ಸಂಚಾರ ಇರ್ತಾ ಇತ್ತು. ನೋಡಿ, ಅಂಗಡಿ ಮುಂಗಟ್ಟುಗಳಲ್ಲಿ ಅಲ್ಲಿರುವಂಥ ಸಾಮಾನುಗಳೆಲ್ಲ ಟ್ರ್ಯಾಕ್ಟ್ರಿಗೆ ತುಂಬಿಕೊಂಡು ಅಲ್ಲಿಂದ ಹೋಗ್ತಿದ್ದಾರೆ. ಇದೆಲ್ಲ ಬಹುತೇಕ ರಸ್ತೆಗಳಲ್ಲಿ ಇಂಥ ಪರಿಸ್ಥಿತಿ ಗುಜರಾತಲ್ಲಿ ನಿರ್ಮಾಣ ಆಗಿದೆ.